ಏನದು? ನಿನಗೋಸ್ಕರನೇ ಅನ್ನ ತಂದಿದ್ದೀನಿ. ನನಗೋಸ್ಕರನಾ? ನನಗೀಗೇನು ಬೇಡ. ದೇವಸ್ಥಾನದಲ್ಲಿ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ತಾನೇ ಬೇಡ ಅಂತಿರೋದು. ಅದಕ್ಕಲ್ಲ. ಸುಂದರವಾಗಿರೋ ಹುಡುಗಿರು ಸುಳ್ಳು ಹೇಳ್ತಾರೆ ಚೆನ್ನಾಗಿರಲ್ಲ. ನಮ್ಮಮ್ಮನ್ಗೆ ಹಾಗಂದಲ್ಲ ಅಂತ ಕೋಪ ಮಾಡ್ಕೊಂಡು ಬೈದೆ. ಅದಕ್ಕೆ ಸಾರಿ. ಎಲ್ಲಾರ ಮುಂದೆ ಬೈದ್ಬಿಟ್ಟು ಈಗ ಸಾರಿ ಕೇಳಿದ್ರೆ ಸರಿ ಹೋಗುತ್ತಾ? ಅಲ್ಲಿ ಕರೆಕ್ಟಾಗಿ ಏನ್ ನಡೀತು ಅಂತ ತಿಳ್ಕೊಳ್ದೆ ನಾನು ಬೈದಿದ್ದು ತಪ್ಪೇನೆ. ಅದಕ್ಕೆ ತಾನೇ ಸಾರಿ ಹೇಳ್ತಿರೋದು. ತಿನ್ನು. ಈಗ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ, ನನ್ನಿಂದ ಆಗಲ್ಲ. ನನ್ ಮೇಲಿರೋ ಕೋಪಕ್ಕೆ ನೀನ್ ಹಸ್ಕೊಂಡಿರ್ತೀಯ? ನಾನು ತಿಂದೆ. ನೋಡು, ಮತ್ತೆ ಸುಳ್ಳು ಹೇಳ್ತಿದ್ಯಾ? ನಿಜವಾಗ್ಲೂ ತಿಂದೆ. ದೊಡ್ಡಪ್ಪ ಪ್ರೀತಿಯಿಂದ ತಿನ್ಸಿದ್ರು. ಏನು? ಮಾವ ನಿನಗ್ ತಿನ್ಸಿದ್ರ? ರಾಜಲಕ್ಷ್ಮಿಗ್ ತಿನ್ಸಿರೋದೇ ನಾನು ಒಂದಿನನೂ ನೋಡಿಲ್ಲ. ಅಂಥದ್ರಲ್ಲಿ ಮಾವ ನಿನಗ್ ತಿನ್ಸಿದ್ರ? ಅದನ್ನ ನಾನು ನಂಬೇಕಾ? ನಿಜವಾಗ್ಲೂ ತಿನ್ಸಿದ್ರು, ನಾನ್ ತಿಂದೆ. ಸಾರಿ ಹೇಳಿದ್ರು ಕೂಡ ನನ್ ಮೇಲೆ ಕೋಪನೇ ಹೋಗಿಲ್ವಾ ನಿನಗೆ? ಹೋಯ್ತು ಬಿಡು. ಮತ್ತಿನ್ನು ತಿಂದಾಯ್ತು ಅಂತ ಹೇಳ್ತಿದ್ದೀನಲ್ವಾ? ಸರಿ, ನಂಬ್ತೀನಿ. ಆದ್ರೂ ಕೂಡ ನೀನ್ ತಿನ್ಲೇಬೇಕು. ಆಗ್ಲೇ ನನಗೆ ನೀನ್ ನನ್ನ ಸಾರಿನ ಅಕ್ಸೆಪ್ಟ್ ಮಾಡಿದ್ಯಾ ಮತ್ತೆ ನನ್ ಮೇಲೆ ಕೋಪ ಹೋಗಿದೆ ಅಂತ ಅನ್ಸೋದು. ನೀನ್ ಸಾರಿ ಹೇಳ್ದೆ ಹೋದ್ರೂ ನಿನ್ ಮೇಲೆ ನನಗೆ ಕೋಪ ಬರಲ್ಲ. ಪ್ರೀತಿ ಅಂದ್ರೆ ಎದುರುಗಿರೋರ ಇಷ್ಟನಷ್ಟೇ ಅಲ್ಲ, ಕೋಪನೂ ಕೂಡ ಪ್ರೀತಿಸ್ಬೇಕು. ಮತ್ ಅಷ್ಟೊಂದ್ ಪ್ರೀತಿ ಇದೆ ಅಂದ್ಮೇಲೆ ತಿನ್ಬೋದಲ್ವಾ? ಯಾಕೆ ಸೀನು? ನೀನು ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ. ತಿನ್ನು. ಸೀನು ಬೇಡ. ತಿನ್ನು. ಬೇಡ ಸೀನು. ಇಲ್ಲ ಇಲ್ಲ ಇಲ್ಲ, ನೀನ್ ತಿನ್ಲೇಬೇಕು. ತಿನ್ನು. ಬೇಡ ಸೀನು. ನೀರ್ ಕೊಡು. ವಾಟರ್. ನೀರ್ ಕೊಡು. ನೀರ್ ಕುಡಿದ್ರೆ ಬಿಕ್ಕಳಿಕೆ ನಿಲ್ಲಲ್ಲ. ಮತ್ತೆ ಇನ್ನೂ ಬರ್ಲಿಲ್ವಲ್ಲೋ? ಬರ್ತಾನೆ ಕಣೋ. ಇದೇನಾದ್ರೂ ಚಿಕ್ಕ ವಿಷಯನಾ? ಆ ಶಾಕಿಂದ ಚೇತರಿಸ್ಕೊಂಡು ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ವೆಯ್ಟ್ ಮಾಡೋಣ. ಅಲ್ಲೋಡಿ, ಬಂದಾಯ್ತಲ್ವಾ? ಹಲೋ, ಪ್ರಶಾಂತತೆಯನ್ನು ಕಳ್ಕೊಂಡಿರೋ ಪ್ರಶಾಂತ್ ಎಲ್ಲಿದ್ದೀನಿ?
ನೀನೇನ ನನಗೆ ಫೋನ್ ಮಾಡಿದ್ದು? ನಿನಗಾಗ್ತಿರೋ ಅನ್ಯಾಯನ ನೋಡಿ ತಡ್ಕೊಳಕ್ಕಾಗ್ದೆ ಫೋನ್ ಮಾಡಿದ್ ನಾನೇ. ನೀನ್ ಯಾರು ಅಂತಾನೆ ಗೊತ್ತಿಲ್ಲದೆ ನಿನ್ನ ಮಾತನ್ನ ನಂಬ್ತೀನಿ ಅಂತ ಹೇಗೆ ಅನ್ಕೊಂಡೆ? ಈ ಮನುಷ್ಯರ ಹೀಗೆ ಕಣ, ಕಾಣ್ದಿರೋ ದೇವ್ರನ್ನ ನಂಬ್ತಾರೆ, ಆದ್ರೆ ನಮಗೆ ಒಳ್ಳೇದನ್ನ ಮಾಡೋರು ನಮ್ ಕಣ್ ಮುಂದೆ ಇದ್ರು ನಂಬಲ್ಲ. ಮಾತನ್ನ ನಂಬಿ ಮೋಸ ಹೋಗೋನಲ್ಲ ನಾನು. ಅದಕ್ಕೆ ಅಲ್ವಾ ಬಂದ ಮೇಲೆ ನಿನ್ ನಂಬಿಕೆ ಹೇಗ್ ಮೋಸ ಮಾಡುತ್ತೋ ನೋಡ್ಕೊ ಅಂತ ಹೇಳಿದ್ದು. ಬೇಕಾದ್ರೆ ನಿನ್ ಕಣ್ಣಾರೆ ನೀನೇ ನೋಡು. ಲೈ, ನೀವಿಲ್ಲೇ ಇರೋ, ನಡಿ. ಅಲ್ಲೋಡು, ನೋಡು. ಗಂಡ ಆಗೋನ್ನ ಬಿಟ್ಟು ಆ ಕೋಚ್ ಪ್ರೀತಿಲ್ ಬಿದ್ದು ಅವನಿಗೆ ಹೇಗೆ ಸೇವೆ ಮಾಡ್ತಿದ್ದಾಳೆ ಅಂತ. ಈಗ್ಲಾದ್ರೂ ನಂಬ್ತೀಯ? ನಿನ್ ಜೊತೆ ಮದ್ವೆ ಫಿಕ್ಸ್ ಆಗಿದ್ರು ಕೂಡ ಬೇರೆ ಯಾರಿಗೂ ಸೇವೆ ಮಾಡ್ಕೊಂಡು ರಾಜಲಕ್ಷ್ಮಿ ಪ್ರೀತಿಲ್ ಬಿದ್ದಿದ್ದಾಳೆ ಅಂತ ಪ್ರೀತಿಸ್ತಿದ್ದಾಳ? ತುಂಬಾ ಅಮಾಯಕಂತರ ಕೇಳ್ತಿದೀಯ ಬಾಸ್. ಒಂದ್ ಹುಡುಗಿ ಇಷ್ಟೊತ್ತಾದ್ರೂ ಮನೆಗೆ ಹೋಗ್ದೇನೆ ಈ ಟೈಮಲ್ಲಿ ಇನ್ನೊಬ್ನಿಗೆ ಸೇವೆ ಮಾಡ್ತಿದ್ದಾಳೆ ಅಂತಂದ್ರೆ ಅದ್ ಪ್ರೀತಿ ಅಲ್ದೆ ಇನ್ನೇನು? ಅವಳನ್ನ ಹಾ, ಸಮಾಧಾನ ಬಾಸು. ನೀನ್ ಆವೇಶ ಪಡ್ಬೇಕಾಗಿರೋದು ಇಲ್ಲಲ್ಲ. ಮತ್ತೆ ನನ್ನವಳು ಅನ್ಕೊಂಡಿರೋ ರಾಜಲಕ್ಷ್ಮಿ ಅವನ ಜೊತೆ ಇರೋದನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಸರಿ, ಹೋಗಿ ಏನಪ್ಪ ಮಾಡ್ತೀಯಾ? ಆಲ್ರೆಡಿ ಅವನ್ ಬೆಡ್ ಮೇಲೆ ಪ್ರಜ್ಞೆ ಇಲ್ದೇನೆ ಬಿದ್ದಿದ್ದಾನೆ. ಅವನನ್ನೇನ್ ಮಾಡಕ್ಕಾಗತ್ತೆ? ಹೋಗ್ಲಿ, ರಾಜಲಕ್ಷ್ಮಿನ್ ಪ್ರಶ್ನೆ ಮಾಡ್ದೆ ಅನ್ಕೋ. ಅವಳಿಗೆ ಮದ್ವೆ ಸೆಟ್ ಆಗಿದೆ ಅಂತ ಗೊತ್ತಾಗಿ, ಆ ವಿಷಯ ಊರವರಿಗೆಲ್ಲ ಗೊತ್ತು ಅಂತ ಗೊತ್ತಾಗಿ, ಹೀಗ್ ಮನೆಗೆ ಹೋಗ್ದೇನೆ ಗಂಡನಿಗೆ ಸೇವೆ ಮಾಡಿರೋ ಹಾಗೆ ಅವನಿಗೆ ಸೇವೆ ಮಾಡ್ತಿದ್ದಾಳೆ ಅಂದ್ರೆ, ಹೌದು ನಾನು ಅವನನ್ನು ಪ್ರೀತಿಸ್ತಾ ಇದ್ದೀನಿ, ಇದನ್ನೆಲ್ಲ ಕೇಳೋದಕ್ ನೀನ್ ಯಾರು ಅಂತ ಹೇಳಿದ್ರೆ ನೀನ್ ಏನ್ ಮಾಡ್ತೀಯ? ಹಾಗೆ ನನ್ನನ್ನು ಯಾಕೆ ಕೇಳ್ತಾಳೆ? ಯಾಕೆ ಕೇಳಲ್ಲ ಬಾಸು? ಪ್ರೀತಿಲ್ ಬಿದ್ರೆ ಅಪ್ಪ ಅಮ್ಮನ್ನೇ ಲೆಕ್ಕಕ್ಕಿಡ್ಕೊಳಲ್ಲ. ಅಂಥದ್ರಲ್ಲಿ ಅವರಿಬ್ರು ಮಧ್ಯೆ ಅಷ್ಟು ಪ್ರೀತಿ ಇದೆ ಅಂತ ಗೊತ್ತಾದ್ಮೇಲೂ ನೀನ್ ಹೋಗಿ ಮಾತಾಡಿದ್ರೆ ಗಂಡ ಆಗೋನ್ ನೀನು, ನಿನಗಿದ್ ಶೋಭೆ ತರುತ್ತಾ? ನೀನ್ ಮಾತಾಡ್ಬೇಕಾಗಿರೋದು, ಆವೇಶನ ತೋರಿಸ್ಬೇಕಾಗಿರೋದು ಇಲ್ಲಲ್ಲ. ಮತ್ತೆ ಆ ರಾಜಾರಾಮ್ ಹತ್ರ ನೇರವಾಗಿ ಹೋಗಿ ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋ ನಿನ್ ಮಗಳು ಈ ತರ ಮಾಡ್ತಿದ್ದಾಳೆ, ಇದೇನಾ ನೀವು ಕಲ್ಸಿರೋ ಬುದ್ಧಿ ಅಂತ ಗಲಾಟೆ ಮಾಡು. ಊರವ್ರಿಗೆಲ್ಲ ನೀತಿ ಹೇಳು ಆ ರಾಜಾರಾಮ್ನ ಅದೇ ಜನರ ಮುಂದೆ ಪಂಚಾಯಿತಿ ಕರೆಸಿ ಮರ್ಯಾದೆ ತೆಗಿ. ನಾನು ಇಡೀ ಊರ್ಗೆ ದೊಡ್ಡೋನು ಅಂತೀಯಲ್ವಾ, ಇದೇನಾ ನಿನ್ ದೊಡ್ಡತನ? ಈ ಬುದ್ಧಿನ ನಿನ್ ಮಗಳಿಗೆ ಕಲ್ಸಿರೋದು ಅಂತ 4 ಜನರು ಮುಂದೆ ಕೇಳು. ನಿನ್ ಮಗಳು ಮಾಡಿರೋ ಕೆಲ್ಸಕ್ಕೆ ನಿನ್ ಉತ್ತರ ಏನು ಅಂತ ಕೇಳು. ಖಂಡಿತವಾಗ್ಲೂ ಆ ರಾಜಾರಾಮ್ ಹತ್ರ ಉತ್ತರ ಇರೋದಿಲ್ಲ. ನೋಡಪ್ಪ, ತಪ್ಪಾಗೋಯ್ತು, ನನ್ ಮಗಳಿಗೆ ನಾನು ಬುದ್ಧಿ ಹೇಳ್ತೀನಿ ಅಂತ ಕೈ ಕಾಲ್ ಹಿಡ್ಕೊಂಡು ಬೇಡ್ಕೊಂಡು ತಕ್ಷಣ ನಿಮ್ಮಿಬ್ರಿಗೂ ಮದ್ವೆ ಮಾಡ್ತಾನೆ. ನೋಡು, ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ನೀನಿಷ್ಟ ಆವೇಶದಲ್ಲಿ ಬಂದೆ ಅಂದ್ರೆ ರಾಜಲಕ್ಷ್ಮಿ ಅಂದ್ರೆ ಎಷ್ಟಿಷ್ಟ ಅಂತ ನನಗೆ ಅರ್ಥ ಆಗತ್ತೆ. ಅದಕ್ಕೆ ಯಾವ ದಾರಿಲಿ ಹೋದ್ರೆ ರಾಜಲಕ್ಷ್ಮಿ ನಿನ್ ಸ್ವಂತ ಆಗ್ತಾಳೆ ಅಂತ ಹೇಳ್ತಿದ್ದೀನಿ. ಎಸ್, ಇಲ್ಲಲ್ಲ, ಆ ರಾಜಾರಾಮ್ ಅವ್ರ ಹತ್ರ ಹೋಗಿನೇ ಕೇಳ್ತೀನಿ.
ರಾಜಾರಾಮ್, ನಿನಗೆ ಅಳಿಯ ಆಗೋನ್ನೇ ನಿನ್ ಮೇಲೆ ಚೂ ಬಿಟ್ಟಿದ್ದೀನಿ. ಇವಾಗ ನಿನ್ ಪಂಚಾಯ್ತಿಲಿ ನಿನ್ ಮಗಳು ಮಾಡಿರೋ ಕೆಲ್ಸಕ್ಕೆ ನೀನೇನ್ ಉತ್ತರ ಕೊಡ್ತೀಯೋ ನಾನು ನೋಡ್ತೀನಿ. ಹೇಗ್ ಊರಲ್ಲಿ ತಲೆ ಎತ್ಕೊಂಡು ತಿರುಗ್ತೀಯೋ ಅದನ್ನು ನೋಡ್ತೀನಿ. ರಾಜಾರಾಮ್ ಅವರೇ, ರಾಜಾರಾಮ್ ಅವರೇ, ಓ ಪ್ರಶಾಂತ್ ಅವರ, ಬನ್ನಿ ಒಳಗೆ, ಬನ್ನಿ ಬನ್ನಿ ಒಳಗೆ ನಡೀರಿ. ನಾನು ಒಳಗಡೆ ಬರೋದಲ್ಲ, ಮೊದಲು ರಾಜಲಕ್ಷ್ಮಿನ ಹೊರಗಡೆ ಕರೀರಿ. ರಾಜಲಕ್ಷ್ಮಿನ ಅವಳಿಗೋಸ್ಕರ ಬಂದ್ಯಾ? ಯಾಕೆ, ಅವಳಿಲ್ವಾ? ಮನೇಲಿಲ್ದೆ ಎಲ್ಲಿಗೆ ಹೋಗ್ತಾಳಪ್ಪ? ಮನೇಲೇ ಇದ್ದಾಳೆ. ಹೌದಾ? ಹಾಗಿದ್ರೆ ಬರೋದಕ್ಕೆ ಹೇಳಿ. ಒಳಗಡೆ ಬಂದು ಪ್ರಶಾಂತವಾಗಿ ಕೂತ್ಕೊಂಡು ಮಾತಾಡ್ಬೋದಲ್ವಾಪ? ಮೊದಲು ಅವಳು ಹೊರಗಡೆ ಬರಲಿ, ಆಮೇಲೆ ನಾನು ಒಳಗಡೆ ಬರ್ತೀನಿ. ರಾಜಲಕ್ಷ್ಮಿ ನೋಡ್ಬೇಕು ಅಂತ ಆ ಹುಡುಗ ಆಸೆ ಪಡ್ತಿದ್ದಾನೆ. ಹೌದು, ನಾನು ತುಂಬಾ ಆಸೆ ಪಡ್ತಿದ್ದೀನಿ. ಹೋಗಿ ಒಂದ್ಸರಿ ಬರೋದಕ್ಕೆ ಹೇಳಿ. ಜಾನಕಿ, ಹೋಗಿ ರಾಜಲಕ್ಷ್ಮಿನ ಕರ್ಕೊಂಬ. ಸರಿ ರೀ. ಏನ್ರಿ, ರಾಜಿ ಒಳಗಡೆ ಇಲ್ಲ ರೀ. ಒಳಗಡೆ ಇಲ್ವಾ? ನೀನ್ ಮನೆಯೆಲ್ಲ ಹುಡುಕದ್ಯಾ? ಮನೆ ಒಳಗೆಲ್ಲ ನೋಡ್ದೆ ಅತ್ತೆ. ಇದೇನು, ಅವಳು ಮನೇಲಿಲ್ದೆ ಎಲ್ಲಿಗೆ ಹೋಗ್ತಾಳೆ? ಇರಲ್ಲ. ನೀವು ಮನೇಲಿದ್ದಾಳೆ ಅನ್ಕೊಂಡಿರೋ ರಾಜಲಕ್ಷ್ಮಿ ಈಗ ಹಾಸ್ಪಿಟಲಲ್ಲಿದ್ದಾಳೆ. ಹಾಸ್ಪಿಟಲ್ ಯಾಕಿದ್ದಾಳೆ? ಅಷ್ಟಕ್ಕೆ ಅವಳಿಗೆ ಏನಾಯ್ತು? ಕಲಿತಿದ್ದಾಳಲ್ಲ ಹಾಕಿನ. ಆ ಕೋಚ್ಗೋಸ್ಕರನೇ ಹಾಸ್ಪಿಟಲ್ಗೆ ಹೋಗಿರೋದು. ನಮಗೊಂದು ಮಾತು ಹೇಳಲಿಲ್ವಲ್ಲ ಅವಳು? ಹೇಳಲ್ಲ, ಯಾಕೆ ಹೇಳ್ತಾಳೆ ಹೇಳಿ? ನೀವೇನೋ ನಮಗೆ ಮದುವೆ ಮಾಡಬೇಕು ಅಂತ ನಿಶ್ಚಿತಾರ್ಥ ಬೇರೆ ಮಾಡಿದ್ದೀರಾ. ಆದ್ರೆ ಅವಳಲ್ಲಿ ಆ ಕೋಚ್ ಹತ್ರ ಹೋಗಿ ಪ್ರೀತಿ ಪಾಠ ಹೇಳಿಸ್ಕೊತಾ ಇದ್ದಾಳೆ. ಲೇ, ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಇನ್ನು ಒಂದು ಮಾತು ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಾಲ್ಗೇನ್ ಸೀಳಾಕ್ಬಿಡ್ತೀನಿ. ಸೀಳ್ ಹಾಕಿ. ತಪ್ಪು ನಂದಾಗಿದ್ರೆ ತಪ್ಪದೇನೆ ಸೀಳ್ ಹಾಕಿ. ನೀವು ಹಾಕಿ ಕಲ್ತ್ಕೊಂಡ್ ಬಾ ಅಂತ ಕಳಿಸಿದ್ರೆ ಅವಳು ಅವನ ಜೊತೆ ಸೇರ್ಕೊಂಡು ಪ್ರೀತಿ ಗೀತಿ ಅಂತಿದ್ದಾಳೆ. ನಿಮ್ ಮಗಳು ಒಳ್ಳೆಯವಳು, ಅಮಾಯಕಳು ಅಂತೆಲ್ಲ ದೊಡ್ಡ ದೊಡ್ಡ ಮಾತು ಹೇಳಿದ್ರಿ ಅಲ್ವಾ? ಇದೇನಾ ನಿಮ್ ಮಗಳ ದೊಡ್ಡತನ? ಅವಳು ನನ್ನ ಬಗ್ಗೆ ಏನೆಲ್ಲ ಹೇಳಿದ್ಲು, ಆದ್ರೂ ಹಿಂಟಿ ಆಗೋಳು ಅಂತ ನೀವೆಲ್ಲ ನನ್ನ ಜೊತೆ ಇದ್ದೀರಾ ಅಂತ ಅವಳಿಗೋಸ್ಕರ ಹುಚ್ಚಿನ ಥರ ಕಾಯ್ತಾ ಇದ್ರೆ
ರಾಜಲಕ್ಷ್ಮಿ ಹೋಗಿ ಆ ಕೋಚ್ ಜೊತೆ ಸೇರ್ಕೊಂಡು ಏನೋ ಕಟ್ಕೊಂಡಿರೋ ಹೆಂಡತಿ ಹಾಗೆ ಅವನಿಗೆ ಸೇವೆ ಮಾಡ್ತಾ ಇದ್ದಾಳೆ. ಮದುವೆ ನನ್ ಜೊತೆ, ಪ್ರೀತಿ ಅವನ್ ಜೊತೆನಾ? ಅಂತವಳನ್ನ ನನ್ನ ತಲೆ ಕಟ್ಟಿ ನನ್ನ ಜೀವನ ಹಾಳು ಮಾಡಬೇಕು ಅಂತಿದ್ದೀರಾ? ಇದು ನಿಮ್ಮ ಮಗಳ ಕ್ಯಾರೆಕ್ಟರ್. ಸದ್ಯ ದೇವ್ರೆ, ಸುಮ್ಮನೆ ಆವೇಶಪಟ್ಟು ಗಲಾಟೆ ಮಾಡ್ಕೊಳ್ಳಿಲ್ವಲ್ಲ. ಇಲ್ದಿದ್ರೆ ನಾನು ಅನ್ಕೊಂಡ ಹಾಗೆ ಆಗ್ತಿತ್ತು. ಅವ್ರ ಹತ್ರ ರಾಜಲಕ್ಷ್ಮಿ ಬಗ್ಗೆ ಆ ರೀತಿ ಮಾತಾಡಿದ್ರೆ ಅವಳು ಮನೇಲಿ ಇದ್ದಾಳ ಇಲ್ವಾ ಅಂತ ಕೂಡ ನೋಡಿದೆ. ನನಗೆ ಬರೀ ಹೊಡೆಯೋದಲ್ಲ, ಸಾಯಿಸಿದ್ರೂ ಆಶ್ಚರ್ಯ ಇಲ್ಲ. ಮೊದಲೇ ಮರ್ಯಾದೆ ಅಂದರೆ ಪ್ರಾಣ ಕೊಡುವಂಥ ಫ್ಯಾಮಿಲಿ. ನಿಮ್ಮ ಮಗಳು ಯಾರ ಜೊತೆನೋ ತಿರುಗ್ತಿದ್ದಾಳೆ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರ? ಬೇಡ ಬೇಡ, ನಾನು ಈ ರೀತಿ ನೇರವಾಗಿ ಅವರು ಕೇಳಿದೆ. ರಾಜಲಕ್ಷ್ಮಿ ಬಗ್ಗೆ ಹೇಗಾದರೂ ಗೊತ್ತಾಗೋ ಹಾಗೆ ಮಾಡಬೇಕು. ಹೇಗೆ? ಮೊದಲು ರಾಜಲಕ್ಷ್ಮಿ ಮನೇಲಿ ಇಲ್ಲ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡಿ, ಅವಳು ಎಲ್ಲಿ ಹೋದ್ಲು ಏನು ಕತೆ ಅಂತ ಅವ್ರು ಭಯಪಟ್ಟಾಗ ಸತ್ಯ ಹೇಳಬೇಕು. ಇಲ್ಲ ಮಾವಯ್ಯನ ನೇರವಾಗಿ ಕರ್ಕೊಂಡು ಹೋಗಿ ಅಲ್ಲಿ ನಡೀತಿರೋದನ್ನು ತೋರಿಸ್ಬೇಕು. ಅಷ್ಟು ನಂಬಿರೋ ಹುಡುಗಿ ಆ ಕೋಚ್ ಜೊತೆ ಇರೋದನ್ನು ನೋಡಿದ್ರೆ ಯಾರೇ ಬೇಡ ಅಂದರು ತಕ್ಷಣ ರಾಜಲಕ್ಷ್ಮಿನ ಕೊಟ್ಟು ನನಗೆ ಮದುವೆ ಮಾಡ್ತಾರೆ. ನಾನು ಸಿಕ್ಕಾಕೊಳ್ದೇನೆ, ಅನವಶ್ಯಕವಾಗಿ ಅವ್ರ ಹತ್ರ ಏಟ್ ತಿಂದೇಲೇನೆ ನಿಜ ಅವರಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಜನಕಿ, ಜನಕಿ, ಏನ್ರಿ? ಯಾರೋ ಬಾಗಿಲು ತಟ್ತಿದ್ದಾರೆ ನೋಡು. ಇಷ್ಟೊತ್ತಲ್ಲ, ಹೋಗಿ ನೋಡ್ತೀನಿ ರೀ. ಒಳ್ಳೆ ನಿದ್ರೆಲಿರ್ಬೇಕಾರೆ ಯಾರು ಇವಾಗ? ಹೊತ್ತು ಗೊತ್ತು ಇಲ್ದೆ ನಮ್ಮ ಅಳಿಯಾನೇ ಬಂದಿರ್ತಾನೆ. ನಾನು ಬಯೋದಕ್ಕೆ ಯಾವಾಗ್ಲೂ ಮುಂದೆ ಇರ್ತೀರ ಅತ್ತೆಮ್ಮ. ನಾನು ಮನೇಲೇ ಇದ್ದೀನಿ, ನಿಮ್ಮ ಮಗಳು ಪಕ್ಕನೇ ಇದ್ದೀನಿ. ಅಯ್ಯೋ ಪ್ರಶಾಂತ್, ನೀನಾ? ಬಾಪ, ಇಷ್ಟೊತ್ನಲ್ಲಿ ಇಲ್ಲೇನಪ್ಪ? ಅಮ್ಮ, ಅಯ್ಯಯ್ಯೋ, ಇದೇನ್ ಪ್ರಶಾಂತ್ ಅವರೇ, ಕೈ ಗಾಯ ಆಗಿದೆ? ಕ್ಷಮಿಸಿ, ನಿಮ್ಗೆ ತೊಂದರೆ ಕೊಟ್ಟೆ ಅಂತ ಅನ್ಸುತ್ತೆ. ಹಾಗೇನೂ ಇಲ್ಲಪ್ಪ, ರಕ್ತ ಹೋಗ್ತಿದೆ. ಮೊದ್ಲು ಕೈಗೇನಾಯ್ತು ಅಂತ ಹೇಳು. ಬೈಕಲ್ಲಿ ಬರಬೇಕಾದ್ರೆ ಸ್ಕಿಡ್ ಆಗಿ ಕೆಳಗಡೆ ಬಿದ್ದು ಹೋದೆ. ಕಲ್ ಚುಚ್ಚಿತು. ನೇರವಾಗಿ ಮನೆಗೆ ಹೋಗೋಣ ಅನ್ಕೊಂಡೆ. ಇದು ನಮ್ಮನೆ ಹಾಗೆ ಅಲ್ವಾ, ಅದಕ್ಕೆ ಫಸ್ಟ್ ಏಡ್ ಮಾಡ್ಕೊಳ್ಳೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಪಾರ್ವತಿ, ನೀನ್ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಬ. ಪ್ರಶಾಂತ್, ಈ ಕಡೆ ಬಾ. ನಡಿಯಪ್ಪ, ಕೂತ್ಕೋ. ನಿಧಾನಕ್ಕೆ ಬಾ. ರೀ,
ನಮ್ ಪ್ರಶಾಂತ್ ಅವ್ರು ಬಂದಿದ್ದಾರೆ ರೀ. ಕೈಯಲ್ಲೇನೋ ಗಾಯ ಆದಾಗಿದೆ. ಗಾಯ ಆಗಿದೆಯಾ?